ಸೇನಾಪಡೆಗಳ ಮುಖ್ಯಸ್ಥರು ಪ್ರಯಾಣಿಸ್ತಾ ಇದ್ದಂತಹ ಹೆಲಿಕಾಪ್ಟರ್ ಪತನ ಆಗಿದೆ. ಈಗಾಗಲೇ 11 ಮಂದಿ ಮೃತದೇಹಗಳು ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ಕಾರ. ಒಂದು ರೀತಿಯಲ್ಲಿ ಯಾರಿಗೂ ಕೂಡ ಎಕ್ಸ್ಪೆಕ್ಟ್ ಮಾಡದಂತಹ ಘಟನೆ ಇದು. ಮೊದಲನೇದಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ? ನಾನು ವೈಯಕ್ತಿಕವಾಗಿ ಜನರಲ್ ಬಿಪಿನ್ ರಾವತ್ ಅವ್ರನ್ನ ನೋಡಿದೀನಿ, ಅವ್ರ ಹತ್ರ ಮಾತಾಡಿದೀನಿ. ನಾನು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಅಂಡ್ ಡಿಫೆನ್ಸ್ ನ ಮೆಂಬರ್ ಆಗಿದ್ದು ನಮ್ಮ ಕಮಿಟಿ ಎದುರುಗಡೆ ಬಂದು ಅವರು ಡಿಪೋಸ್ ಮಾಡಿದ್ದಾರೆ, ನಮ್ಮ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ವೈಯಕ್ತಿಕವಾಗಿ ಬಹಳ ನೋವಾಗಿದೆ. ಇದೆಯಾ ಅವರು ಈ ಬದುಕುಳಿದಿರೋರಲ್ಲಿ ಅವರು ಒಬ್ರು ಆಗಿರ್ಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥಿಸ್ತೇನೆ. ಇನ್ನು ಜನರಲ್ ಬಿಪಿನ್ ರಾವತ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವರು ಬಹಳ ಜನಕ್ಕೆ ಗೊತ್ತಿಲ್ಲ. ನಿಮಗೆ 2017ರಲ್ಲಿ ಮೇಜರ್ ಲೀತುಲ್ ಗೋಗೋಯಿ ಒಂದು ಆಪರೇಷನ್ ಗೆ ಹೋಗಿರುವಂತ ಸಂದರ್ಭದಲ್ಲಿ, ಒಂದು ಇನ್ಸರ್ಜೆನ್ಸ್ ಆಪರೇಷನ್ ಗೆ ಹೋದ ಸಂದರ್ಭದಲ್ಲಿ ವಾಪಸ್ ಬರುವಾಗ ಅವ್ರ ಮೇಲೆ ಕಲ್ಲು ಬಿಸಾಡ್ಲಿಕ್ಕೆ ಬಹಳ ಸ್ಟೋನ್ ಥ್ರೋವರ್ಸ್ ರೆಡಿಯಾಗಿ ನಿಂತಿರ್ತಾರೆ ಇಡೀ ಆರ್ಮಿ ಕಾನ್ವಾಯ್ ಮೇಲೆ. ಆಗ ಒಬ್ಬ ಕಾಶ್ಮೀರನ ಹಿಡಿದು ಜೀಪಿನ ಮುಂದೆ ಕಟ್ಟಿಬಿಟ್ಟು ಅವನ್ನ ಪರೇಡ್ ಮಾಡ್ಕೊಂಡು ಬರ್ತಾರೆ. ಅವಾಗ ಅದ್ರ ರೀತಿ ಒಂಥರ ಪ್ರೊಟೆಕ್ಷನ್ ತಗೊಂಡ್ಬಿಟ್ಟು ಲೀತುಲ್ ಗೋಗೋಯಿ ಬರ್ತಾರೆ. ಆಗ ಬಂದಾಗ ಇಡೀ ಮಾನವ ಹಕ್ಕು ಸಂಸ್ಥೆಗಳಿರ್ಬೋದು, ಅಪೋಸಿಷನ್ ಇರ್ಬೋದು, ಎಲ್ಲರೂ ಟೀಕೆ ಮಾಡಿದಾಗ ಅವ್ರಿಗೆ ಆ ಜನರಲ್ ಬಿಪಿನ್ ರಾವತ್ ಅವರು ಮೇಜರ್ ಲೀತುಲ್ ಗೋಗೋಯಿನ ಕರೆದು ಬಿಟ್ಟು ಕಮಾಂಡಿಂಗ್ ಕಾರ್ಡ್ ಅಂತ ಹೇಳ್ಬಿಟ್ಟು ಕೊಟ್ಟು ಅವರಿಗೆ ಅಪ್ರಿಶಿಯೇಟ್ ಮಾಡ್ತಾರೆ, ಫೆಲಿಸಿಟೇಟ್ ಮಾಡ್ತಾರೆ, ಅವ್ರಿಗೆ ಸನ್ಮಾನ ಮಾಡ್ತಾರೆ. ಆ ಮುಖಾಂತರವಾಗಿ ಸೋಲ್ಜರ್ಸ್ ಪರವಾಗಿ ನಾನು ಯಾವತ್ತೂ ಇರ್ತೀನಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಂತ ವ್ಯಕ್ತಿ ಅವರು. ಇವತ್ತು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದು ಹಾಕಿದ ನಂತರನು ಕೂಡ ಕಾಶ್ಮೀರ ನಿಯಂತ್ರಣದಲ್ಲಿದೆ ಅಂತಂದ್ರೆ, ತಹಬಂದಿಗೆ ಬಂದಿದೆ ಅಂತಂದ್ರೆ ಅದು ಜನರಲ್ ಬಿಪಿನ್ ರಾವತ್ ಅವರು ಬಹಳ ಅವರ ದೊಡ್ಡ ಕೊಡುಗೆ ಇದೆ. ಅವರು ಆರ್ಟಿಕಲ್ 370 ತೆಗೆದು ಹಾಕೋ ಮೊದಲು ಇವರು ಒಂದು ಜನರಲ್ ಆಗಿ, ಒಂದು ಸಿಡಿಎಸ್ ಆಗಿ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ಇವರ ಅನುಭವ, ಇವರ ಮಾರ್ಗದರ್ಶನವನ್ನು ಖಂಡಿತ ಮೋದಿಜಿ ಸರ್ಕಾರ ಪಡೆದುಕೊಂಡೇ ಆ ನಿರ್ಧಾರವನ್ನು ಅವತ್ತು ತೆಗೆದುಕೊಂಡಿತ್ತು. ಆಗ ಇವತ್ತು ಅದು ಕಾಶ್ಮೀರ ಏನಾದ್ರು ಮುಟ್ಬಿಟ್ರೆ ಆರ್ಟಿಕಲ್ 370 ನೋಡಿ ಮಾಡಿ ಅಂತ ಹೇಳ್ಬಿಟ್ಟು ಧಮಕಿ ಹಾಕೋರು. ಇವತ್ತು ಮುಟ್ ನೋಡೋದೆಂತದನ್ನು ತೆಗೆದು ಬಿಸಾಡಿ ಆಯ್ತು. ಆಗ್ಲೂ ಆದಾಗ ಇಷ್ಟಾದ್ರೂ ಕೂಡ ಕಾಶ್ಮೀರದಲ್ಲಿ ಯಾವುದೇ ಅವಘಡಗಳು ಸಂಭವಿಸಿದಾಗೆ, ಕಾಶ್ಮೀರಿಗಳೆಲ್ಲ ರೋಡಿಗೆ ಬಂದ್ಬಿಟ್ಟು ಇನ್ನೇನೋ ದೊಡ್ಡ ವಿಪ್ಲವವನ್ನು ಸೃಷ್ಟಿ ಮಾಡಿದಾಗೆ ಅದನ್ನ ನಿಯಂತ್ರಣಕ್ಕೆ ತಂದಂತ ವ್ಯಕ್ತಿ ಜನರಲ್ ಬಿಪಿನ್ ರಾವತ್ ಅವರು. ಮುಂದೆ ನಿಂತ್ಕೊಂಡು ಅದನ್ನೆಲ್ಲ ಕಂಟ್ರೋಲ್ಗೆ ತಗೊಂಡ್ಬಂದಿದ್ದಾರೆ. ಇವತ್ತು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ, ಅದು ಡೋಕ್ಲಾಮ್ ಇದು ಸ್ಟ್ಯಾಂಡ್ ಆಫ್ ಇರ್ಬೋದು ಅಥವಾ ಗಲ್ವಾನ್ ಅಟ್ಯಾಕ್ ಇರ್ಬೋದು, ಆರ್ಮಿ ಚೀಫ್ ಆಗಿ ಇಂತ ಸಿಚುವೇಶನ್ಗಳನ್ನ ಅವರು ಹ್ಯಾಂಡಲ್ ಮಾಡಿದ್ದಾರೆ. ಅವರು ಇದು ಅವರು ನಿಜ ಹೇಳ್ಬೇಕು ಅಂತಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಬಂದಂತ ಮೋಸ್ಟ್ ಡೆಕೋರೇಟೆಡ್ ಆಫೀಸರ್ ಮಾತ್ರ ಅಲ್ಲ, ಅವರು ಗುಂಡಿಗೆ ಇದ್ದಂತಹ ವ್ಯಕ್ತಿ. ಅವರು ಬಹಳ ಜನ ಆಫೀಸರ್ಸ್ ಆರ್ಮಿ ಜನರಲ್ ಆಗ್ಬೇಕು ಅಂತಂದ್ರೆ ಅದಕ್ಕೊಂದು ಅರ್ಹತೆ ಇದ್ದೇ ಆಗಿರ್ತಾರೆ. ಆದ್ರೆ ಅದ್ರ ಜೊತೆಗೆ ಧೈರ್ಯ ಅನ್ನೋದು ಇದೆಯಲ್ಲ, ತನ್ನ ಸೋಲ್ಜರ್ಸ್ ಪರವಾಗಿ ನಾನು ನಿಂತಿರ್ತೀನಿ, ಯಾವನ ಸ್ಟೋನ್ ಥ್ರೋವರ್ಸ್ ಯಾರಿದ್ದಾರಲ್ಲ ಅವ್ರಿಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ, ಅವರಿಗೆ ನೀವು ಏನೇ ಅವ್ರ ವಿರುದ್ಧ ಆಕ್ಷನ್ ತಗೊಂಡ್ರು ಕೂಡ ನಾನು ನಿಮ್ ಬೆನ್ನಿಗಿದ್ದೀನಿ ಅಂತ ಹೇಳಿ ಧೈರ್ಯ ಇತ್ತೀಚಿನ ವರ್ಷಗಳು ಯಾವ ಜನರಲ್ಲೂ ಕೂಡ ಕೊಟ್ಟಿರಲಿಲ್ಲ. ಬಿಪಿನ್ ರಾವತ್ ಕೊಟ್ಟರು. ಅವನ ಜೀಪಿಗೆ ಕಟ್ಕೊಂಡು ತಗೊಂಡ್ ಬಂದಾಗ ಎಲ್ಲರೂ ಟೀಕೆ ಮಾಡಿದಾಗ್ಲೂ ಕೂಡ, ಟೀಕೆ ಮಾಡ್ತೀರಾ ನೀವು, ಅವ್ರನ್ನ ಡಿಫೆಂಡ್ ಮಾಡೋದು ಮಾತ್ರ ಅಲ್ಲ, ಅವನಿಗೆ ಸನ್ಮಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸನ್ಮಾನ ಮಾಡಿದವರು. ಕಮಾಂಡಿಂಗ್ ಕಾರ್ಡ್ ಅನ್ನ ಕೊಡ್ಲಿಕ್ಕೆ ಒಬ್ಬ ಆರ್ಮಿಯ ಜನರಲ್ಗೆ ಅಬ್ಸಲ್ಯೂಟ್ ಪವರ್ ಇರ್ತದೆ. ಆದ್ರೆ ಅದಕ್ಕೆ ಆದಂತ ಒಂದಷ್ಟು ಮೇಲ್ಪಂಕ್ತಿಗಳು, ಶಿಷ್ಟಾಚಾರಗಳು ಅಂತ ಇರ್ತದೆ. ಇದನ್ನು ಕೂಡ ಬದಿಗಿಟ್ಟುಬಿಟ್ಟು ಅವತ್ತು ಮೇಜರ್ ಲೀತುಲ್ ಗೋಗೋಯಿಗೆ ಅವರು ಕಮಾಂಡಿಂಗ್ ಕಾರ್ಡ್ ಅನ್ನು ಕೊಡ್ತಾರೆ. ಆ ತರದೊಂಥರ ಬೇರೆ ರೀತಿ ಯೋಚನೆ ಮಾಡ್ತಿದ್ದಂತಹ ವ್ಯಕ್ತಿ ಅವರು. ಆಮೇಲೆ ನೀವು ಆರ್ಮಿಯ ಯಾರು ಕಾಶ್ಮೀರದಲ್ಲಿ ಸೇವೆಯನ್ನು ಮಾಡ್ತಿದ್ದಾರೆ, ಬಾರ್ಡರ್ ಕಾಯ್ತಿದ್ದಾರೆ, ಅವರಿಗೆ ಬಂದು ಕಾಶ್ಮೀರಿಗಳು ಬಂದು ಅವರಿಗೆ ತಲೆ ಹೊಡೆಯುವಂಥದ್ದು, ಅವ್ರನ್ನ ಬೀದಿನಲ್ಲಿ ಅಟ್ಟಾಡಿಸ್ಕೊಂಡು ಹೋಗೋದು, ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾ ಅವ್ರಿಗೆ ಬೈಯೋದು, ಈ ತರದೆಲ್ಲ ಮಾಡ್ತಾರೆ. ಆದ್ರೆ ತಿರುಗಿ ಅವರಿಗೆ ಇವ್ರ ಕೈಯಲ್ಲಿ ಬಂದೂಕು ಹಿಡಿದ್ರು ಕೂಡ ಕೈಯನ್ನು ಎತ್ತಂಗಿಲ್ಲ, ಬಂದೂಕ ಬಿಡಿ ಕೈಯನ್ನು ಎತ್ತುವಂತ ಸ್ಥಿತಿಲಿಲ್ಲ. ಇಂತಹ ಸಂದರ್ಭದಲ್ಲಿ ಒಬ್ಬ ಸ್ಟೋನ್ ಥ್ರೋವರ್ ಅನ್ನ ಜೀಪಿಗೆ ಕಟ್ಕೊಂಡು ಬಂದ್ರು ಕೂಡ ಸೋಲ್ಜರ್ಸ್ ಪರವಾಗಿ ನಿಂತ್ಕೊಳ್ತಾರೆ ಅಂತಂದ್ರೆ ಇವರು ಒಂದು ಬ್ರೀಡೇ ಬೇರೆ ತರ ಇವರು. ಅಂತಹ ಒಬ್ಬ ವ್ಯಕ್ತಿ ನಾವೆಲ್ಲೋ ನೀವು ಯೋಚನೆ ಮಾಡಿ, ಜನರಲ್ ಕಾರ್ಯಪ್ಪನವರು, ಜನರಲ್ ತಿಮ್ಮಯ್ಯನವರು, ನಮಗೆ ಅದೇ ರೀತಿ ನಾವು ಈ ತರ ನಮ್ಗೆ ಫಿಲ್ಮ್ ಇದು ಮಾಣಿಕ್ ಶಾ ಇರ್ಬೋದು, ಈ ತರದವ್ರನ್ನ ಎಲ್ಲೋ ಒಬ್ಬೊಬ್ಬರನ್ನ ನಾವು ಹೇಳ್ತಾ ಇದ್ದೋ.
ಆದ್ರೆ ಅದೇ ಕೆಟಗರಿಗೆ ಸೇರುವಂತಹ ಒಬ್ಬ ವ್ಯಕ್ತಿ ಇವರು. ಹ್ಮ್. ಆಮೇಲೆ ನಮ್ಮ ನಿಮ್ಗೆ ಕೊಡಗಿನ ಬಂದಿರೋ ಬಗ್ಗೆ ಮಾಹಿತಿ ಪ್ರಕಾರ ಪ್ರತಾಪ್ ಸಿಂಹ ಅವರ ಆರೋಗ್ಯ ಸ್ಥಿತಿ ಹೇಗಿದೆ? ನನ್ಗೆ ಅದ್ರ ಬಗ್ಗೆ ಖಂಡಿತ ನನಗೆ ಸರಿಯಾದ ಮಾಹಿತಿ ಆಗ್ಲಿ ಅರಿವಾಗ್ಲಿ ಇಲ್ಲ. ನಾನು ಅಂದೇ ಆದಂತ ಸೋರ್ಸಸ್ ಅಲ್ಲಿ ನಾನು ಕೇಳಿದಾಗ ಬಹಳ ಅದಕ್ಕೆ ನಮಗೆ ನಿರಾಸೆ ಮೂಡುವಂತಹ ಉತ್ತರನೇ ನನಗೆ ಸಿಕ್ಕಿದೆ. ಆದ್ರೂ ಕೂಡ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ, ಅವರು ಬದುಕುಳಿದಿರೋರ್ಲಿ ಅವ್ರು ಒಬ್ಬರಾಗಿರ್ಲಿ ಅಂತ ಹೇಳ್ಬಿಟ್ಟು ನನ್ನ ಪ್ರಾರ್ಥನೆ. ಸಾಮಾನ್ಯವಾಗಿ ಹೆಲಿಕಾಪ್ಟರ್ ದುರ್ಘಟನೆ ಆಗಿ ಬದುಕುಳಿಯುವಂಥದ್ದು ಬಹಳ ಕಡಿಮೆ, ವಿರಳವಾಗಿರ್ತದೆ. ನಿಜ. ಅಂತ ಒಂದು ವಿರಳವಾದಂತ ಘಟನೆಯಲ್ಲಿ ವಿರಳವಾಗಿ ಬದುಕುಳಿಯವರಲ್ಲಿ ಇವರು ಒಬ್ಬರಾಗಿರ್ಲಿ ಅನ್ನೋದು ನನ್ನ ಪ್ರಾರ್ಥನೆ. ಒಂದ್ ರೀತಿಯಲ್ಲಿ ಈಗ ಎಲ್ಲ ಅಲ್ಲಿನ ಸೇನೆಯವರಿಗೆ ಆಗಿರಬಹುದು ಅಥವಾ ಅಲ್ಲಿ ತರಬೇತಿ ಪಡಿತಾ ಇದ್ದಂಥವ್ರಿಗೆ ಲೆಕ್ಚರ್ ಅನ್ನ ಕೊಡೋದಕ್ಕೆ ಹೋಗುವಂತದ್ದು, ಆ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಒಂದು ಹುರಿದುಂಬಿಸುವಂತಹ ಕೆಲಸಗಳಾಗ್ತಾ ಇತ್ತು ಅಂತ ಹೇಳಿ. ಇಂತಹ ಘಟನೆಗಳು ಆದಾಗ ನೀವು ಹೇಳಿದ ಹಾಗೆ ಒಂದು ರೀತಿ ಎಲ್ಲಾ ತನಿಖೆ ಕೂಡ ನಡೆಯುತ್ತೆ, ಏನೇನು ಆಯ್ತು ಅನ್ನುವಂಥದ್ದು. ಒಂದಷ್ಟು ಊಹೆಗಳು ಕೂಡ ಇದೆ ಈಗ ಏನ್ ಆಗಿರಬಹುದು ಅಂತ. ನಿಮಗೆ ಬಂದಿರೋ ಮಾಹಿತಿಯ ಪ್ರಕಾರ ಏನ್ ಅನ್ಸುತ್ತೆ, ಏನ್ ಹೇಳಿದ್ದಾರೆ? ನನ್ಗೆ ಏನ್ ಗೊತ್ತಾ, ಈ ತರ ನಾನು ಏನು ಗೆಸ್ ವರ್ಕ್ ಮಾಡ್ಲಿಕ್ಕೆ ಹೋಗುದಿಲ್ಲ ಅಥವಾ ನನಗೆ ಬೇರೆ ನನ್ಗೆ ಆ ತರದ ಒಂದು ಮಾಹಿತಿನೂ ಕೂಡ ಇಲ್ಲ. ಯಾಕಂದ್ರೆ ಇದು ಬಹಳ ಸೆನ್ಸಿಟಿವ್ ವಿಚಾರ. ಇದರಲ್ಲಿ ನಮ್ಗೆ ಗೊತ್ತಿಲ್ಲದ ವಿಚಾರನ ನಾವು ಮಾತಾಡ್ಲಿಕ್ಕೂ ಹೋಗ್ಬಾರ್ದು. ಆದ್ರೆ ನಾನು ವೈಯಕ್ತಿಕವಾಗಿ ನಾನು ಹೇಳಿದ್ರೆ ಅವರು ನನ್ನ ಹತ್ರದಿಂದ ನೋಡಿ ಮತ್ತೆ ಇವತ್ತು ಆರ್ಮಡ್ ಫೋರ್ಸಸ್ ಅಲ್ಲಿ ಇರುವಂತಹ ಒಂದು ಆತ್ಮಸ್ಥೈರ್ಯವನ್ನು ನೋಡಿದಾಗ ಅವ್ರಿಗೆ ಏನಾದ್ರೂ ಅವ್ರಿಗೆ ಈ ತರ ಪರಿಸ್ಥಿತಿ ಬಂದಿರುವಂತದ್ದು ನಿಜಕ್ಕೂ ನಮ್ಗೆಲ್ಲರಿಗೂ ನೋವಿನ ಸಂಗತಿ ಇದು. ನಮ್ಮನ್ನ ಅಧೀರರಾಗಿ ಮಾಡುವಂತಹ ಒಂದು ಸಂಗತಿ ಇದು. ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಪಡಿತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಅವರು ಆ ಒಂದು ನಿಟ್ಟಿನಲ್ಲಿ ಹೊರ ಬರ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಪ್ರತಾಪ್ ಸಿಂಹ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. MI-17 ಹೆಲಿಕಾಪ್ಟರ್ ತಮಿಳುನಾಡಿನಲ್ಲಿ ಪತನ ಆಗಿದ್ದು ಈಗಾಗಲೇ 14 ಜನರು ಇದರಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಆದರೆ ಇದೀಗ ಬಂದಿರುವ ಮಾಹಿತಿಯ ಪ್ರಕಾರ 11 ಮಂದಿಯ ಮೃತದೇಹಗಳು ಪತ್ತೆಯಾಗಿದೆ ಅನ್ನುವ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. 14 ಮಂದಿಯಲ್ಲಿ 11 ಮಂದಿಯ ಮೃತದೇಹಗಳು ಈಗಾಗಲೇ ಪತ್ತೆಯಾಗಿದೆ. ಇನ್ನು ಬಿಪಿನ್ ರಾವತ್ ಅವರ ಮನೆಗೆ ಭೂಸೇನಾ ಮುಖ್ಯಸ್ಥರು ಆಗಮಿಸಿದ್ದಾರೆ. ಅವರ ಮನೆಗೆ ಆಗಮಿಸಿರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಭೂಸೇನಾ ಮುಖ್ಯಸ್ಥರು ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಅವರ ಕುಟುಂಬಸ್ಥರ ಜೊತೆಗೆ ಮಾತನಾಡಲಿದ್ದಾರೆ. ಆ ಒಂದು ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಸಂಪೂರ್ಣವಾಗಿ ಒಂದು ರೀತಿಯಾದಂತಹ ಆಘಾತಕಾರಿಯ ವಿಚಾರ ಇದು. ಏನು ಯಾರಿಗೂ ಕೂಡ ಒಂದು ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ವಿಚಾರ ಇದು. ಸೇನಾ ಪಡೆಗಳ ಮುಖ್ಯಸ್ಥರು ಜನರಲ್ ಬಿಪಿನ್ ರಾವತ್ ಅವರು ತಮ್ಮ ಪತ್ನಿ ಸೇರಿದಂತೆ 14 ಮಂದಿ ಸೇನಾ ಉನ್ನತ ಅಧಿಕಾರಿಗಳ ಜೊತೆಗೆ ವೆಲ್ಲಿಂಗ್ಟನ್ ನಲ್ಲಿ ಇವತ್ತು ಒಂದು ಉಪನ್ಯಾಸವನ್ನು ಕೊಡಬೇಕಾಗಿತ್ತು. ಆ ಲೆಕ್ಚರ್ಗೆ ಅಂತ ಹೇಳಿ ತೆರಳ್ತಾ ಇದ್ರು. 94 ಕಿಲೋಮೀಟರ್ ಆದ್ರೆ ಆ ಒಂದು ಚಾಪ್ಟರ್ ಅಲ್ಲಿಗೆ ಹೋಗಿ ಲ್ಯಾಂಡ್ ಆಗಬೇಕಾಗಿತ್ತು. ಆದ್ರೆ ಅದಕ್ಕಿಂತ ಮುಂಚೆ ಈ ಒಂದು ಅವಘಡ ಕೂನೂರಿನಲ್ಲಿ ನಡೆದಿದೆ. ವೆಲ್ಲಿಂಗ್ಟನ್ನ ಆರ್ಮಿ ಕ್ಯಾಂಪಸ್ನ 16 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಘಟನೆ ನಡೆದಿದ್ದು, ಈ ಒಂದು ಘಟನೆ ಆದ ತಕ್ಷಣವೇ ಸಂಪೂರ್ಣವಾಗಿ ಅಲ್ಲಿ ಯಾವ್ಯಾವ ರೀತಿಯಾಗಿ ಕ್ರಮಗಳನ್ನ ಬಳಸಿಕೊಂಡು ಬೆಂಕಿಯನ್ನು ನಂದಿಸುವ ಕಾರ್ಯ ಆಗಿರಬಹುದು, ಅಲ್ಲಿ ಬದುಕಿದಂತಹವರನ್ನ ಆಸ್ಪತ್ರೆಗೆ ಸೇರಿಸುವಂತಹ ಕಾರ್ಯ ಆಗಿರ್ಬೋದು, ಏನಾಗಿದೆ ಸಂಪೂರ್ಣವಾಗಿ ಇಮಿಡಿಯೇಟ್ ಆಗಿ ಎಲ್ಲಾ ಕೆಲಸ ಕಾರ್ಯಗಳನ್ನು ಕೂಡ ನಡೆಸುವಂತಹ ಪ್ರಯತ್ನಗಳನ್ನ ಅಲ್ಲಿ ಮಾಡಲಾಯಿತು. ಆದ್ರೆ ಈಗ ಬಂದಿರುವ ಮಾಹಿತಿ ಪ್ರಕಾರ 11 ಮಂದಿಯ ಮೃತದೇಹಗಳು ಪತ್ತೆಯಾಗಿದೆ. 3 ಸ್ಥಿತಿ ಗಂಭೀರ ಆಗಿದೆ. ಅವರನ್ನ ಸೇನಾ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಭೂಸೇನಾ ಮುಖ್ಯಸ್ಥರು ಬಿಪಿನ್ ರಾವತ್ ಅವರ ನಿವಾಸಕ್ಕೆ ಆಗಮಿಸಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಇಡೀ ದೇಶದ ಒಂದು ರೀತಿಯಲ್ಲಿ ಶಾಕ್ ಇದೆ. ಏನಂದ್ರೆ ನಮ್ಮಲ್ಲಿರುವಂತಹ ಎಲ್ಲಾ ರೀತಿಯಾದಂತಹ ಸೇನಾಪಡೆಗಳ ಮುಖ್ಯಸ್ಥರು ಈ ತರ ಒಂದು ಹೆಲಿಕಾಪ್ಟರ್ ಪತನ ಆಗಿದೆ, ಅವರ ಆರೋಗ್ಯ ಗಂಭೀರವಾಗಿದೆ ಅನ್ನುವಂತಹ ವಿಚಾರವೇ ಇಡೀ ಒಂದು ದೇಶಕ್ಕೆ ಶಾಕಿಂಗ್ ವಿಚಾರ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.